ಮುಧೋಳದಲ್ಲಿ ನಡೆಯಿತು ಪತ್ರಿಕಾ ದಿನಾಚರಣೆ. ಪತ್ರಿಕೆಯಲ್ಲಿ ಬರುವ ಸಿದ್ದೇಶ್ವರ ಪ್ರವಚನ ಕೇಳಿ ಸ್ಫೂರ್ತಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರಾಮಯೋಗಿ ಪುಣ್ಯಾಶ್ರಮ ಮೆಳ್ಳಿಗೆರೆಯ ಪೂಜ್ಯ ಜ್ಞಾನಮಯಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು. ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಪೆನ್ನುಗಳನ್ನ ವಿತರಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಜ್ಞಾನಮಯಾನಂದ ಸ್ವಾಮೀಜಿ ಅವರು ಮಾತನಾಡಿದ್ರು. ಪತ್ರಿಕೆಯ ಮಹತ್ವದ ಬಗ್ಗೆ ಹೇಳ್ಕೊಂಡಿದ್ದು ಹೀಗೆ: ಬಾಲ್ಯದಲ್ಲಿ ಪತ್ರಿಕೆಯಲ್ಲಿ ಬರುತ್ತಿದ್ದ ಸಿದ್ದೇಶ್ವರ ಶ್ರೀಗಳ ಪ್ರವಚನಗಳನ್ನ ಓದಿ ಜೀವನ ಬದಲಾಯಿತು ಅಂತ ಹೇಳ್ಕೊಂಡ್ರು. ಆ ದಿನ ಪತ್ರಿಕೆ ಓದದೇ ಇದ್ರೆ ಇವತ್ತು ಸನ್ಯಾಸಿಯಾಗಲು ಸಾಧ್ಯವಾಗ್ತಿರ್ಲಿಲ್ಲ ಅಂತ ಹೇಳಿಕೊಂಡಿದ್ದು ಹೀಗೆ: ನನಗೆ ಜ್ಞಾನ ಪ್ರಾಪ್ತಿ ಆಗ್ಬೇಕಾಗಿತ್ತಂದ್ರ ನಾನು ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡೇ ಇರಲಿಲ್ಲ. ಬಿಜಾಪುರದಿಂದ 300 ಕಿಲೋಮೀಟರ್ ದೂರ ಇದ್ದೆ. ನಾನು ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡೇ ಇಲ್ಲ. ಆದ್ರೆ ದಿನಪತ್ರಿಕೆಯಲ್ಲಿ ಬರುವಂತ ಅವರ ಪ್ರವಚನವನ್ನು ಓದಿ ನಾ ಮನ ಪರಿವರ್ತನೆಯಾಗಿ ಸನ್ಯಾಸಿ ಆಗಿದೆ. ಅಂದ್ರೆ ಇದು ಪತ್ರಿಕೆಯ ಉಪಕಾರ ಅಂತ ಈಗ ನನಗೆ ಅನ್ಸಕತ್ತದ. ಒಂದ್ ವೇಳೆ ಆ ಪತ್ರಿಕೆಯೊಳಗೆ ಅವ್ರ ಪ್ರವಚನ ಬರ್ಲಿಲ್ಲ ಅಂತಂದ್ರ ನನ್ನ ಮನಸ್ಸು ಪರಿವರ್ತನೆ ಆಗ್ತಿರ್ಲಿಲ್ಲ. ಪತ್ರಿಕೆ ಎಂತ ದೊಡ್ಡ ಕೆಲಸ ಮಾಡಿದಲ್ಪ ನನ್ನ ಜೀವನಕ್ಕ, ನಾ ಕೃತಜ್ಞತೆ ಸಲ್ಲಿಸಬೇಕು. ಇನ್ನೊಂದು ಕಾರ್ಯಕ್ರಮ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಹೋದ್ರ ನಾ ಪತ್ರಿಕೆಯಿಂದ ನನ್ನ ಮನೆ ಪರಿವರ್ತನೆ ಆಯ್ತಲ್ಲ, ಅದಕ್ಕೆ ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸಿದಂಗ ಆಯ್ತದ ಅಂತೇಳಿ ಅದನ್ನ ಬಿಟ್ಟು ಇಲ್ಲಿ ಬಂದಿನ ನಾ ಇವತ್ತು. ಅದೇ ರೀತಿ ಪತ್ರಕರ್ತ ಮಾಂತೇಶ್ ಹಿರೇಮಠ್ ಮಾತನಾಡಿ, ಸುದ್ದಿ ಕೊಡುವ ಅವಸರದಲ್ಲಿ ಪತ್ರಕರ್ತರು ಮಾನವೀಯತೆ ಮರೆಯುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದ್ರು. ಇವತ್ತು ಅದು ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಆಗಿರ್ಬೋದು, ನಾವಿರ್ತಕ್ಕಂಥ ಏನು ನಾವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಕೆಲಸ ಮಾಡೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರ್ಬೋದು, ಯಾವುದೇ ಮಾಧ್ಯಮದ ಮಜಲುಗಳು ಅಥವಾ ಹಂತಗಳನ್ನು ತೆಗೆದುಕೊಂಡು ನೋಡಿದಾಗ ಎಲ್ಲದರ ಉದ್ದೇಶ ಒಂದೇ, ಸಮಾಜವನ್ನು ತಿದ್ದುವಂತಹ ಕೆಲಸ. ಸರ್ಕಾರವನ್ನು ಜನರ ನಡುವೆ ಕೊಂಡಿ ಆಗಿರುವಂತಹ ಕೆಲಸಗಳನ್ನ ಮಾಧ್ಯಮಗಳು ಮಾಡುತ್ತವೆ. ಮಲ್ಲಿಕಾರ್ಜುನ್ ಹೆಗ್ಗಳಿಕೆ, ರಾಘವೇಂದ್ರ ಕಳ್ಳಿಮನಿ ಹಾಗೂ ಆನಂದ್ ಪೂಜಾರಿ ಅವರು ಪತ್ರಿಕೋದ್ಯಮದ ಮಹತ್ವ ಮತ್ತು ಸಮಾಜದಲ್ಲಿ ಪತ್ರಕರ್ತರ ಪಾತ್ರದ ಕುರಿತು ಮಾತನಾಡಿದ್ರು. ಇವೆರಡು ಕೆಲಸ ಒಳ್ಳೆಯ ಕೆಲಸ. ಒಂದು ಸರ್ಕಾರಿ ಶಾಲೆ ಮಕ್ಕಳನ್ನ ನಮ್ಮ ಶಾಲೆಗೆ ಬರುವಂತ ಮಕ್ಕಳು ಅತಿ ಹಿಂದುಳಿದ ಮಕ್ಕಳು ಇರೋದ್ರಿಂದ, ಅತಿ ಒಂದು ಬಡತನ ಪರಿಸ್ಥಿತಿ ಬಂದಿರ್ತ ಅಂತ ಮಕ್ಕಳಿಗೆ ಒಂದು ಬೆಳೆಸೋ ಕೆಲಸ. ಅದ್ರ ಜೊತೆಗೆ ಒಂದು ನಮ್ಮ ನಗರವನ್ನ ಸ್ವಚ್ಛತೆ ಮಾಡುವಂತ ಪೌರ ಕಾರ್ಯಕ್ರಮವನ್ನು ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಸನ್ಮಾನದ ಕೆಲಸವನ್ನ ತಾವು ಮಾಡಿದ್ದೀರಿ ಸರ್. ಮೊದಲಿಗೆ ನಿಮಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಇದೇ ವೇಳೆ ಸಮಾಜ ಸೇವೆಯಲ್ಲಿ ತೊಡಗಿರುವ ಪೌರ ಕಾರ್ಮಿಕ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೂ ಸನ್ಮಾನ ಮಾಡಲಾಯಿತು. ಹಿರಿಯ ಪತ್ರಕರ್ತ ಲಕ್ಷ್ಮಣ್ ಕಲಾಲ್ ಸೇರಿದಂತೆ ಮುಧೋಳ ತಾಲೂಕಾ ಪತ್ರಕರ್ತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಪತ್ರಿಕಾ ದಿನಾಚರಣೆ ಯಶಸ್ವಿಯಾಗಿ ನೆರವೇರಿತ್ತು. ನೋಡಿ, ಬಿಗ್ ಟಿವಿ ಕರ್ನಾಟಕ, ಮುಧೋಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.